ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಈ ಒಂದು ಕುಂಭರಾಶಿ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕುಂಭರಾಶಿ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಯುಗಾದಿಯ ಸಂವತ್ಸರದ ಶುಭ ಫಲಗಳು ಕುಂಭರಾಶಿಯವರಿಗೆ ಏನೆಲ್ಲ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ರಾಶಿ ಮೇಲೆ ಯಾವಾಗ್ಲೂ ರಾಹು ಇರ್ತಾನೆ. ಈಗ ಆಲ್ರೆಡಿ ಕುಂಭರಾಶಿಗೆ ರಾಹು ಇದ್ದಾನೆ. ಈ ರಾಶಿಗಳ ಮೇಲೆ ಯಾವುದೇ ಕಾರಣಕ್ಕೂ ಗ್ರಹಗಳ ಸಂಚಾರದಲ್ಲಿ ಪಾಪಗ್ರಹಗಳ ಸಂಚಾರ ಆಗ್ಬಾರ್ದು. ಕೇತು ಆಗಿರ್ಬೋದು, ರಾಹು ಆಗಿರ್ಬೋದು, ಶನಿ ಆಗಿರ್ಬೋದು. ರಾಶಿಗಳ ಮೇಲೆ ಪಾಪಗ್ರಹಗಳ ಸಂಚಾರ ಆದಾಗ ಏನಾಗತ್ತೆ, ಮಾಡುವಂತಹ ಏನೇ ಕೆಲಸ ಇದ್ರೂ ಕೂಡ ಅಡೆತಡೆಗಳನ್ನ ಉಂಟು ಮಾಡ್ತಾನೆ. ಮತ್ತೆ ಕುಂಭರಾಶಿಯವರು ಹೇಗೆ ಅಂತ ಅಂದ್ರೆ, ಜೀವನದಲ್ಲಿ ಏನಾದ್ರು ಅಚೀವ್ಮೆಂಟ್ ನ ಮಾಡಕ್ ಹೋಗುವಂತ ವ್ಯಕ್ತಿಗಳು. ಅಂದ್ರೆ ಅವರೊಬ್ಬ ಆಟೋ ಓಡಿಸೋ ವ್ಯಕ್ತಿಯಿಂದ ಹಿಡಿದು ಲೈಫ್ ಅಲ್ಲಿ ಲಕ್ಸುರಿ ಲೈಫ್ ನ ನೋಡುವಂತ ವ್ಯಕ್ತಿಗಳು ಆಗಿರ್ತಾರೆ. ಬೀದಿಲ್ ಬಿದ್ರೂ ಕೂಡ ಬೀದಿಲ್ ಬಿದ್ದಂತಹ ಒಬ್ಬ ವ್ಯಕ್ತಿ ರಾಜಕುಮಾರನಾಗಿ ಮೆರೆಯುವಂತ ಒಂದು ಅವಕಾಶಗಳು ಕುಂಭರಾಶಿಯವರಿಗೆ ಇರುತ್ತೆ. ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಆಮೇಲೆ ಕುಂಭರಾಶಿಯವ್ರಿಗೆ ಏನು ಅಂತ ಅಂದ್ರೆ, ಯಾರನ್ನಾರು ಉದ್ಧಾರ ಮಾಡ್ಬೇಕು ಅಂತ ಹೊರಟ್ರೆ, ಅಂದ್ರೆ ಯಾರನ್ನಾರ ನಾನು ಅವ್ರನ್ನ ಉದ್ಧಾರ ಮಾಡ್ತೀನಪ್ಪ, ಅವ್ರ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನಾನು ಅವ್ರನ್ನ ಕೈ ಹಿಡಿದು ನಡ್ಕೊಂಡು ಹೋಗಿ ಅವನ ಒಂದು ಸ್ಟ್ಯಾಂಡ್ ಬೈ ಮಾಡಿ ಜೀವನ ಕಳಿಸ್ಕೊಡ್ತೀನಿ ಅಂದ್ರೆ ಖಂಡಿತ ಕುಂಭರಾಶಿಯವರು ಆ ಕೆಲಸ ಮಾಡ್ತಾರೆ. ಎಲ್ಲೂ ಕೂಡ ಕೈ ಬಿಡಲ್ಲ. ಬಟ್ ಏನು ಅಂತಂದ್ರೆ, ಕುಂಭರಾಶಿಯವರಿಗೆ ಮೋಸ ಮಾಡಬಾರ್ದಷ್ಟೇ. ಮೋಸ ಮಾಡಿ ತುಂಬಾ ಕೋಪ ಬರುತ್ತೆ. ಯಾಕೆಂದ್ರೆ ನಂಬಿದಂತಹ ಸಾಧಾರಣ ಕುಂಭರಾಶಿಯವರು ಎಲ್ಲಾನು ನಂಬೋದ್ ಕಷ್ಟ. ನಂಬಿದ ಮೇಲೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡಬಾರ್ದು. ಆ ರೀತಿ ವ್ಯಕ್ತಿಗಳು ಮೋಸ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಬಿಡಿ. ಈ ಹೇಗೆ ಸರ್ಪ ಹೊಡೆದ್ರೆ 12 ವರ್ಷ ಅಂತಾರಲ್ಲ, ಕುಂಭರಾಶಿ ಹೊಡೆದ್ರೆ 100 ವರ್ಷ ಅನ್ಕೋಬಹುದು. ಹಾಗಾಗಿ ಸ್ವಲ್ಪ ಆದಷ್ಟು ಕುಂಭರಾಶಿಯವ್ರನ್ನ ಕೆಣಕ್ತಾ ಇರೋದು, ಮತ್ತೆ ಕುಂಭರಾಶಿ ನಂಬೋದ ಮೇಲೆ ಅವ್ರ ಜೊತೆ ಸರಾಗವಾಗಿ ನಡ್ಕೊಂಡು ಹೋಗೋದನ್ನ ಮಾಡ್ತಾ ಇರ್ಬೇಕಾಗತ್ತೆ. ಕುಂಭರಾಶಿಯವ್ರಿಗೆ ಹೇಗೆ ಅಂತ ಅಂದ್ರೆ, ಲೈಫ್ ಅಲ್ಲಿ ತಾನ್ ಪಟ್ಟಂತಹ ಕಷ್ಟಗಳನ್ನ ಮತ್ತೊಬ್ಬರಿಗೆ ಅದನ್ನ ದಾರಿ ದೀಪವಾಗಿ ತೋರಿಸ್ತಾರೆ. ಅಂದ್ರೆ ನನಗೆ ಈ ಕಷ್ಟ ಐತಪ್ಪ, ನೀನ್ ಹಿಂಗ್ ನಡ್ಕೊಂಡು ಹೋಗು, ನೀನ್ ಈ ರೀತಿ ಹೋಗು ಅನ್ನೋದು ಕುಂಭರಾಶಿಯವರು. ಮತ್ತೆ ಮಕರ ರಾಶಿಯವರಿಗಿಂತ ಮಕರ ರಾಶಿಯವರು ಪ್ರೀತಿಯಿಂದ ನಡ್ಕೊಳ್ಳುವಂತ ವ್ಯಕ್ತಿ ಆದ್ರೆ, ಕುಂಭರಾಶಿಯವರು ಎಣಿಕೆಯಲ್ಲಿ ಪ್ರೀತಿ ಮಾಡ್ತಾರೆ. ಅಂದ್ರೆ ತಮ್ಮ ಕೆಲಸಗಳನ್ನ ಸಾಧಿಸ್ಕೋಬೇಕಾದ್ರೆ, ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕಾದ್ರೆ ಹೇಗಾರು ಮಾಡಿ ಆ ವ್ಯಕ್ತಿಗಳನ್ನ ಮಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಮಕರ ರಾಶಿಯವರಾಗಲ್ಲ. ಮಕರ ರಾಶಿಯವರು ಸ್ವಾಭಿಮಾನ ಬಿಟ್ಟೋಗಲ್ಲ. ಕುಂಭರಾಶಿಯವರಾಗಲ್ಲ. ಸ್ವಾಭಿಮಾನ ಬಿಟ್ಟರು ಪರವಾಗಿಲ್ಲ, ನನ್ ಕೆಲಸ ಅಲ್ಲಿ ಆಗ್ಬೇಕು ಅಂತ ಹೊರಟು ಬಿಡ್ತಾರೆ. ಹಾಗಾಗಿ ಕುಂಭರಾಶಿಯವರು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಚಾಣಚಕ್ಷತೆಯಿಂದ ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಅದು ಕುಂಭರಾಶಿಯವರು. ಅಂದ್ರೆ ಆ ಮಟ್ಟಿನ ಒಂದು ಚಾಣಚಕ್ಷತೆ ಅವರಲ್ಲಿದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಕುಂಭರಾಶಿಯವರಿಗೆ ಒಂದೇನು ಅಂದ್ರೆ, ಸಾಂಸಾರಿಕ ಸುಖ ತುಂಬಾ ಕಷ್ಟಗಳನ್ನ ಕೊಡುತ್ತೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳುವಂತಹ ದಾಂಪತ್ಯ ಸುಖ ಕಮ್ಮಿ. ಅಥವಾ ಕಟ್ಕೊಂಡಿರೋ ಹೆಂಡತಿ ಇರ್ಬೋದು, ಕಟ್ಕೊಂಡಿರೋ ಗಂಡ ಇರ್ಬೋದು, ತುಂಬಾ ಪ್ರೀತಿ ಮಾಡ್ತಾರೆ. ಆದ್ರೆ ಅವರಿಂದ ಸಿಗೋ ಸುಖ ಕಮ್ಮಿ. ಅಂದ್ರೆ ಅವರು ವ್ಯವಹಾರಕ್ಕೂ ಕುತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಕುಂಭರಾಶಿಯವರಿಗೆ 7ನೇ ಮನೆ ರವಿ ಆಗ್ತಾನೆ. 7ನೇ ಮನೆ ರವಿಯ ಒಂದು ದೃಷ್ಟಿ ಕುಂಭರಾಶಿಯ ಮೇಲೆ ಬೀಳೋದ್ರಿಂದ, ಆ ಒಂದು ಶನಿಗೂ ರವಿಗೂ ವೈರತ್ವ ಇರೋದ್ರಿಂದ, ಕುಂಭರಾಶಿಯವರು ಯಾರೇ ಗಂಡ ಹೆಂಡತಿ ಇರ್ಬೋದೋ ಅವ್ರ ಮಧ್ಯದಲ್ಲಿ ವೈರತ್ವ ಇದ್ದೇ ಇರುತ್ತೆ. ಬಟ್ ಮಕ್ಕಳಾದ್ಮೇಲೆ ಅಡ್ಜಸ್ಟ್ಮೆಂಟ್ ಆಗತ್ತೆ. ಆಯ್ತು, ಕುಂಭರಾಶಿಯವ್ರಿಗೆ ಮಕ್ಕಳು ಆಗ್ತಿದ್ದಂಗೆನೆ ಅವ್ರಿಬ್ರು ಮಧ್ಯೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಮಕ್ಕಳಿಗೋಸ್ಕರ ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕುಂಭರಾಶಿಯವರು. ಹೇಗೋ ಏನೋ ಮಾಡಿ ಕಾಲ ಕಳೆದು ಹೋಗುವಂತಹ ಒಂದು ಕುಂಭರಾಶಿಯವರಿಗೆ ಆಲ್ರೆಡಿ ಶನಿ ಧನಸ್ಥಾನದಲ್ಲೇ ಕುಳಿತಿರೋದ್ರಿಂದ ಖಂಡಿತ ಹಣದ ಅಭಾವ ಕುಂಭರಾಶಿಯವ್ರಿಗಿಲ್ಲ. ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಗಳನ್ನ ನೋಡ್ತಾ ಹೋಗ್ತಾರೆ ಕುಂಭರಾಶಿಯವರು. ಆದ್ರೆ ರಾಶಿ ಮೇಲೆ ರಾಹು ಇರೋದ್ರಿಂದ ಏನಾಗತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಏನೇನೋ ಹುಚ್ಚುಚ್ಚಾಗಿ ಮಾತಾಡೋದು, ಕಾಂಟ್ರವರ್ಸರಿಗಳನ್ನ ಮಾಡ್ಕೊಳ್ಳೋ ಅಂತದ್ದು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಮತ್ತೆ ಒಂದು ಕುಂಭರಾಶಿಯವರಿಗೆ ಯಾರೆಲ್ಲ ಹಣ ಕೊಟ್ಟಿರ್ತಾರೋ, ಈ ಮಕರ ಮತ್ತೆ ಕುಂಭದವ್ರು ನೋಡ್ಬೋದು, ವಾಪಸ್ ಕೊಟ್ಟಂತಹ ಹಣ ವಾಪಸ್ ಬರೋದು ತುಂಬಾ ಕಷ್ಟ. ಹಂಗಾಗಿ ಅವ್ರು ಕೇರ್ಫುಲ್ ಆಗಿರ್ಬೇಕು. ನೋಡಿ, ಈಗ ನಮ್ದೇ ಹಣ, ನಮ್ದೇ ದುಡ್ಡು, ಯಾಕೆ ಇನ್ನೊಬ್ರಿಗೆ ಕೊಟ್ಟು ನಾವು ಹೊಡೆದಾಡ್ಬೇಕು? ಅದನ್ನ ಯಾವ್ದಾರ ಒಂದು ಪ್ರಾಪರ್ಟಿ ಮೇಲೆ ಹಾಕಿ, ಯಾವ್ದಾರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೇಲೆ ಹಾಕಿ, ನಾವ್ ಅದೇನೋ ಅಂತಲ್ಲ ಕೊಟ್ಟೊಂದ್ ಕೊಡಂಗಿ ಈಸ್ಕೊಂಡೊಂದ್ ವೀರಭದ್ರ ಅನ್ನೋ ತರ. ಹಾಗಾಗಿ ಯಾವುದೇ ಹಣ ಕೊಡ್ಬೇಕು ಅಂದ್ರೂ ಕೂಡ ಈ ಯಾವುದೇ ರಾಶಿಯವರಾಗಿರ್ಬೋದು ನೋಡ್ಕೊಂಡು ವ್ಯವಹರಿಸಿ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನಾಲ್ಗೆ ಮೇಲೆ ವ್ಯವಹಾರ ನಡೀತಿತ್ತು. ಉಪ್ಪು ವೀಳ್ಯದೆಲೆ ಮೇಲೆ ಇಟ್ಬಿಟ್ಟು ದುಡ್ಡು ಕೊಟ್ಬಿಟ್ರೆ ಮುಗ್ದೇ ಹೋಯ್ತು, ಋಣ ಯಪ್ಪ ಋಣ ಇಟ್ಕೊಬಾರ್ದು ಅನ್ನೋರು. ಈಗ ಹಂಗಲ್ಲ. ನೀವು ಎಷ್ಟು ಚೆಕ್ಗಳನ್ನು ಕೊಡಿ, ಯಾವುದೇ ಡಾಕ್ಯುಮೆಂಟ್ ಗಳನ್ನು ತಗೊಳ್ಳಿ, ನಿಮ್ಮನ್ನ ಸ್ಟೇಷನ್ ಗಳಿಸೋದು, ಕೋರ್ಟಿಗೆ ಗಳಿಸೋದು, ಕೊಟ್ಟವನೇ ಸಾಕಪ್ಪ ಅನ್ನೋಷ್ಟು ಮಟ್ಟಿಗೆ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಇವತ್ತು ದುಡಿಮೆ ಅನ್ನೋದು ಏನಾಗ್ತಾ ಇದೆ ಅಂತ ಅಂದ್ರೆ, ನಾವ್ ಏನೇ ದುಡಿದ್ರು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಅಲ್ವಾ? ಸೊ ಅದಕ್ಕೆ ಯಾಕೆ ಅಷ್ಟೊಂದು ಕಷ್ಟ ಪಡ್ತೀರಾ? ಆಮೇಲೆ ಏನೇ ಮಾಡಿದ್ರು ಹೆಂಡತಿಗೆ ಮಾಡ್ತೀನಿ, ಮಕ್ಳಿಗೆ ಮಾಡ್ತೀನಿ, ಇಲ್ಲ ಮತ್ತೊಬ್ರಿಗೆ ನಾನು ಮಾಡಿಟ್ಟು ಹೋಗ್ತೀನಿ ಅನ್ನೋದರೆ ನೀವು ಸಂತೋಷ ತಿಂದಿದ್ದೇನು?
ಅಲ್ವಾ? ನಾವ್ ಇರ್ಬೇಕಾರೇನೆ ಈ ಕೆಲವ್ರು ನೋಡಿ ಹಿಂದಿನ ಕಾಲದಲ್ಲಿ ಅಥವಾ ಈ ಕಾಲದಲ್ಲೇ ಇರ್ಬೋದು, ಹೆಂಗೆ ಅಂತ ಅಂದ್ರೆ ಅವರು ಶ್ರಮ ಪಟ್ಟಿ ದುಡಿತಿರ್ತಾರೆ, ಲೈಫ್ ಎಂಜಾಯೇ ನೋಡಿರಲ್ಲ ಅವರು. ಹೌದು. ಯಾಕೆ? ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮ ತನವನ್ನ ಪ್ರೀತಿಸಿ, ನಿಮ್ ದೇಹವನ್ನ ಪ್ರೀತಿಸಿ, ನಿಮ್ ಖುಷಿನ ಪ್ರೀತಿಸಿ. ನೀವು ತಿಂದು ಉಂಡು ಖುಷಿ ಪಟ್ಟು ಬಿಟ್ಟದ್ದನ್ನ ನಾವು ಮಿಕ್ಕಿದವ್ರಿಗೆ ಕೊಡ್ಬೇಕಾಗತ್ತೆ ಅಲ್ವಾ, ಹಂಚ್ಬೇಕಾಗತ್ತೆ. ಅದನ್ನ ಬಿಟ್ಬಿಟ್ಟು ನನಗ್ ಖುಷಿ ಇಲ್ಲ ಅನ್ನೋ ಪರವಾಗಿಲ್ಲ, ನನಗ್ ಸಂತೋಷ ಇಲ್ಲ ಇದ್ರೂ ಪರವಾಗಿಲ್ಲ, ಸತತವಾಗಿ ದುಡಿಮೆ ಮಾಡ್ತಾ ಮಕ್ಕಳಿಗೆ ಹೆಂಡತಿಗೆ ಕಂಡವ್ರಿಗೆ ಇಟ್ಟೋಗ್ತೀನಿ ಅಂತ ಅಂದ್ರೆ ಲೈಫ್ ವೆರಿ ಶಾರ್ಟ್ ಮೇಡಮ್. ನಾವು ಮೇಕ್ ಇಟ್ ಸ್ವೀಟ್ ಮಾಡ್ಕೋಬೇಕು ಅಂತ ಅಂದ್ರೆ ಪ್ರತಿಯೊಂದನ್ನು ಪ್ರೀತಿಸೋದನ್ನ ಕಲಿಬೇಕು. ಮತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟ್ರ ಮಟ್ಟಿಗೆ ನೀವು ಪಡೆದದ್ದನ್ನ ಸಂಪಾದನೆ ಮಾಡಿದ್ದನ್ನ ಎಲ್ಲರಿಗೂ ಸುತ್ತಮುತ್ತ ಬಿಟ್ಟೋಗ್ತೀರಾ, ಅಷ್ಟ್ರ ಮಟ್ಟಿಗೆ ನೀವು ಸುಖ ಸಂತೋಷವನ್ನ ನೋಡ್ತಾ ಹೋಗ್ತಾರೆ ಕುಂಭರಾಶಿಯವರು. ಕುಂಭರಾಶಿ ಸಾಧಾರಣ ಎಂಜಾಯಬಲ್ ಪರ್ಸನ್ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ಅವ್ರಿಗೆ ಅನ್ಸಿದ್ದನ್ನ ಅನ್ಕೊಂಡಿದ್ದನ್ನ ಮಾಡೇ ತಿರ್ತಾರೆ. ಸೊ ಎಂಜಾಯ್ ಮಾಡ್ಲಿ ಬಟ್ ಅತಿಯಾದ್ರೂ ಅದು ಕೂಡ ಅಮೃತ ವಿಷನೇ. ಅದರಿಂದ ಮತ್ತೆ ಸಾಲಗಳಾಗೋದು ಇದೆಲ್ಲ ಆಗ್ತಾ ಹೋಗುತ್ತೆ. ಬಟ್ ಆದ್ರೂ ನೋಡ್ಕೊಂಡು ಜೀವನ ಮಾಡುವಂತವ್ರು ಕುಂಭರಾಶಿಯವರಾಗಿರೋದ್ರಿಂದ, ಕುಂಭರಾಶಿಯವ್ರಿಗೂ ಕೂಡ ಗುರುವಿನ ಬಲಾನುಬಲ ಇರೋದ್ರಿಂದ, ಅದರ ರಾಹುವಿನ ಪ್ರಭಾವ ಅತಿ ಹೆಚ್ಚು ರಾಶಿಯ ಮೇಲೆ ಇರೋದ್ರಿಂದ ಸ್ವಲ್ಪ ಭಯಗ್ರಸ್ತನಾಗಿ ಮಾಡುತ್ತೆ. ಮಾತಾಡ್ಬೇಕಾದ್ರೆ ಕೆಲವು ಹುಚ್ಚುಚ್ಚು ಮಾತುಗಳನ್ನ ಆಡುವಂಥದ್ದು, ನಂಬಿದವ್ರ ಜೊತೆ ಜಗಳಗಳನ್ನ ಮಾಡ್ಕೊಳ್ಳುವಂಥದ್ದೆಲ್ಲ ಆಗ್ತಾ ಹೋಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗತ್ತೆ. ಜೊತೆಗೆ ಕುಂಭರಾಶಿಯವರು ಕುಂಭದ ಮನೆ ಅಂತ ಹೇಳ್ತೀವಿ. ಮಡಿಕೆ ಒಳಗಡೆ ಏನು ಅಂತ ಅದರಲ್ಲಿ ಅಮೃತನೂ ಇರ್ಬೋದು, ವಿಷನೂ ಇರ್ಬೋದು ಅಂತಾರೆ. ಅವರ ಜೊತೆ ವ್ಯವಹರಿಸ್ಬೇಕಾರೆ, ಅವ್ರ ಜೊತೆ ಒಡನಾಟ ಮಾಡ್ಬೇಕಾರೆ ಅವ್ರಿಗೆ ಏನ್ ಬೇಕಾದ್ರೂ ಕೊಡ್ಬೋದು. ಅದನ್ನ ಕೇರ್ಫುಲ್ ಆಗಿ ಕುಂಭರಾಶಿಯವರು ಇರ್ಬೇಕಾಗತ್ತೆ. ಲೈಫ್ನ ಖುಷಿಯಿಂದ ಲೀಡ್ ಮಾಡ್ಕೊಂಡು ಹೇಗ್ ಬೇಕಾದ್ರೂ ತಗೊಂಡು ಹೋಗಿ ಲೈಫ್ ನ ಲೀಡ್ ಮಾಡ್ತೀನಿ ಅನ್ನೋದಾದ್ರೆ ಅದು ಕುಂಭರಾಶಿಯವರಾಗಿರೋದ್ರಿಂದ ಇನ್ನಷ್ಟು ಅವ್ರಿಗೆ ಯುಗಾದಿ ಹಬ್ಬದ ನಂತರ ಸುಖ ಸಂತೋಷಗಳು ಸಿಗ್ತಾ ಹೋಗುತ್ತೆ. ಆದ್ರೆ ರಾಹುವಿನ ಒಂದು ಶಾಂತಿಯನ್ನ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಇವರು ರಾಹು ಟೆಂಪಲ್ ಅಲ್ಲಿ ಹೋಗಿ ಒಂದು ರಾಹುಗಾಲದಲ್ಲಿ ಅಭಿಷೇಕವನ್ನ ಮಾಡಿಸುವಂಥದ್ದು, ದುರ್ಗಾ ಅಥವಾ ಕಾಳಿ ಟೆಂಪಲ್ಗಳಲ್ಲಿ ಹೋಗಿ ರಾಹುಗಾಲದಲ್ಲಿ ಅಭಿಷೇಕವನ್ನ ಮಾಡಿಸುವಂಥದ್ದನ್ನ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್. ಯಾಕೆಂತ ಅಂದ್ರೆ ರಾಹುಗಾಲವನ್ನ ನೋಡುವಂಥದ್ದೇ ರಾಹುನಾಗಿರೋದ್ರಿಂದ, ಯಮಗಂಡಗಾಲ ನೋಡೋದು ಕೇತು. ಹಂಗಾಗಿ ಎಲ್ಲೇ ಹೊರಗಡೆ ಹೊಡ್ತೀವಿ ಅಂತ ಅಂದ್ರೆ ರಾಹುಗಾಲ ಬಿಟ್ಟೆ ಹೋಗ್ತೀವಿ, ಯಮಗಂಡ ಕಾಲ ಬಿಟ್ಟೆ ಹೋಗ್ತೀವಿ. ಈ ರಾಹು ಮತ್ತೆ ಕೇತುಗಳ ಮಧ್ಯದಲ್ಲಿ ಜೀವನ ಪರಿಸ್ಥಿತಿ ಒದ್ದಾಟದಲ್ಲಿ ಇರೋದ್ರಿಂದ ಕುಂಭರಾಶಿಯವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಜೊತೆಗೆ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಕುಂಭರಾಶಿಯವರಿಗೆ ಎಲ್ಲೂ ಇಲ್ಲದಂತ ಸ್ಪಿರಿಚುವಲ್ ಮೂಡು ಹೆಂಡತಿಗೆ ಅಥವಾ ಗಂಡನಿಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಕೇತು ಬರೀ ಕೆಟ್ಟದನ್ನೇ ಮಾಡಲ್ಲ ಮೇಡಮ್. ಇವತ್ತು ದೇವಸ್ಥಾನಗಳು ಉದ್ಧಾರ ಆಗ್ತಾ ಇದೆ, ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದೆ, ಅಥವಾ ನಮ್ಮನೇಲಿ ಕರೆಕ್ಟಾಗಿ ಪೂಜೆ ಪುನಸ್ಕಾರಗಳು ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಕೊಡೋದೇ ಕೇತು. ಯಾಕೆಂದ್ರೆ ಸ್ಪಿರಿಚುವಲ್ ಮೂಮೆಂಟ್ಸ್, ಒಂದು ದೈವದ ಬಗ್ಗೆ, ದೇವರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಕೊಟ್ಟು ದೈವಿಕ ಆರಾಧನೆ ಅವ್ರ ಮೇಲೆ ನಡೀತಾ ಇದೆ ಅಂದ್ರೆ ಕೇತು ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕುಂಭರಾಶಿಯವರ ಗಂಡ ಇರ್ಬೋದು, ಕುಂಭರಾಶಿಯವರ ಹೆಂಡತಿ ಇರ್ಬೋದು, ಸ್ವಲ್ಪ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಂದ್ರೆ ಅವ್ರಲ್ಲಿ ಯಾವತ್ತೂ ಇಲ್ದಿರೋಂಥ ದೈವಿಕ ಚಿಂತನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಕುಂಭರಾಶಿಯವ್ರಿಗೂ ಬಹಳ ಖುಷಿ ಆಯ್ತು. ಅಯ್ಯೋ ಎಲ್ಲೇ ಇಲ್ದಿರೋ ನನ್ ಗಂಡ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರಲ್ಲಪ್ಪ, ಎಲ್ಲೇ ಇಲ್ದಿರೋ ನನ್ನ ಹೆಂಡತಿ ಇವತ್ತು ದೇವ್ರ ಮನೆಗಿತ್ತು ಪೂಜೆ ಮಾಡ್ತಿರಲ್ಲಪ್ಪ ಅನ್ನೋ ಖುಷಿ ಸಂತೋಷ ಕುಂಭರಾಶಿಯವರು ಸಿಗೋದ್ರಿಂದ ಖಂಡಿತ ಅವ್ರಿಗೂ ಕೂಡ ಯುಗಾದಿಯ ಸಮಸ್ತದ ಫಲಗಳು ಶುಭವನ್ನ ತಂದ್ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭರಾಶಿ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.